ಅವ್ನ ಬದಲಿ ಬೇರೆ ಯಾರಾದ್ರು ಮಾಡಲಿ. ಅವ್ರು ಸಬ್ ಕಾಂಟ್ರಾಕ್ಟರ್ ಕೊಡ್ತಾ ಇದ್ದಾರೆ, ಅವ್ನ ಕೆಲಸ ನಾವೇ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ಮೇಡಮ್ ಅವ್ರು ಕರ್ಕೊಂಡು ಸರ್ ಇಲ್ಲ ಈಗ ಮಾಡ್ತಾ ಇರೋನು ಈಗ ಆಲ್ರೆಡಿ ಅವ್ನು ಮಾಡ್ತಾ ಇದ್ದಾನಲ್ಲ, ನಾವು ಅವತ್ತೇ ಕೇಳಿದ್ವಿ, ಮೇಡಮ್ ಅವ್ರು ಕರ್ಸಿ ತೋರಿಸ್ತಿದ್ವಿ. ಪೈಪ್ ಲೈನ್ ಮೇಲೆ ಹಾಕಿದ್ರು, ತಿರ್ಗಿ ಹೇಳಿದ್ಮೇಲೆ ತಿರ್ಗಿ ಆಮೇಲೆ ಕೆಳಗಡೆ ಮಾಡ್ತೇನೆ, ತಿರ್ಗಿ ಅಲ್ಲಿ ಡಕ್ಕೇನೋ ಮಾಡಿದ್ದಾರೆ, ಅದಕ್ಕೆ ಕ್ಯೂರಿಂಗೇ ಇಲ್ಲ. ಆ ಥರದವ್ರನ್ನ ಯಾಕೆ ಕೊಡಬೇಕು? ಏನು ಮೇನ್ ಕಾಂಟ್ರಾಕ್ಟರ್ ಇದ್ರೆ ಅವ್ರು ಮಾಡೋದಾದ್ರೆ ಮಾಡಲಿ, ಸಬ್ ಕಾಂಟ್ರಾಕ್ಟರ್ ಬೇಡ ಸರ್. ಅವ್ರು ಕ್ವಾಲಿಟಿ ಕೆಲಸ ಮಾಡಿಲ್ಲ, ನೀರು ಕೂಡ ಹಾಕಿಲ್ಲ. ಅಲ್ಲೇ ಒಂದು ವಾರದಿಂದ ಹೇಳ್ತಾನೆ ಇದೀವಿ ಅವ್ರಿಗೆ. ಸಾಹೇಬ್ರೆ ಅದೇ ನಾನು ರಿಕ್ವೆಸ್ಟ್ ಮಾಡಿ, ಯಾರು ವಾಚ್ ಮಾಡ್ತಾ ಇಲ್ಲ ಅಷ್ಟೇ. ನೀವು ಇಲ್ಲಿ ಕೂತಿದ್ದೀರಾ ಅಷ್ಟೇ, ಅಲ್ಲಿ ಯಾರು ವಾಚ್ ಮಾಡ್ತಾ ಇಲ್ಲ. ಫೀಲ್ಡ್ ಅಲ್ಲಿ ಯಾರು ವಾಚ್ ಮಾಡ್ತಾ ಇಲ್ಲ ಸರ್. ಕೇಳಿ, ನೀರ್ ಹಾಕಿದಾರೆ ಕೇಳಿ ಅವ್ರನ್ನೇ. 3 ದಿವಸ ಆಯ್ತು, 3 ದಿನದಿಂದ ನೀರ್ ಹಾಕಿದಾರೆ ಕೇಳಿ. ಏನಮ್ಮ ಮಾಡ್ತಾ ಇದ್ದೀರಾ ನೀವು? ಸರ್ ಅವನು 10ನೇ ವಾರ್ಡಲ್ಲಿ ಮಾಡಿರೋ ಸರ್. ಅವ್ನು ದಯವಿಟ್ಟು ನಮ್ಮ ವಾರ್ಡಲ್ಲಿ ಮಾಡೋದು ಬೇಡ, 5ನೇ ವಾರ್ಡಲ್ಲಿ ಅವ್ನ ಕೆಲಸ ನಾವಾಗ ಮಾಡೋದಿಲ್ಲ. ದಯವಿಟ್ಟು ಅವ್ನು ತೆಗೆದಾಕಿ. ಯಾರು ಮೂಲ ಯಾರಿದ್ದಾರೋ ಕಾಂಟ್ರಾಕ್ಟ್ ಅವ್ರ ಕೆಲಸ ಮಾಡಲಿ, ಅವ್ರ ಕೆಲಸ ನೀಟಾಗಿ ಮಾಡ್ತಾರೆ. ಇವ್ರು ಯಾರು ಕರೆಕ್ಟಾಗಿ ಮಾಡ್ತಾ ಇಲ್ಲ ಸಬ್ ಕಾಂಟ್ರಾಕ್ಟ್. ನಾನು ಅಟೆಂಡ್ ಮಾಡ್ತೀನಿ ಸರ್. ನಾನು ಅಟೆಂಡ್ ಮಾಡಿ ಮಾಡಿಸಿ ಕಳಿಸಿ ಕಾಂಟ್ರಾಕ್ಟ್. ಆಯ್ತು ಸರ್.